ನಿಮ್ಮ ಕ್ರೆಡಿಟ್ ಡೆಬಿಟ್ ಕಾರ್ಡ್ನ CVV ನಂಬರು ಅಥವಾ UPI ಪೇಮೆಂಟ್ಸು. ಇನ್ನೊಂದು ಇತ್ತೀಚೆಗೆ ಆಗ್ತಾ ಇರೋದು APK ಫೈಲ್ಸ್. ಅದರಲ್ಲಿ ಈ ಚಲನ್ APK ಫೈಲ್ ಇರ್ಬೋದು, ಕಿಸಾನ್ ಆ್ಯಪ್ APK ಫೈಲ್ ಇರ್ಬೋದು. ಇವುಗಳನ್ನು ಲಿಂಕ್ ಪ್ರೆಸ್ ಮಾಡಿದಾಗ ಅಥವಾ APK ಫೈಲ್ ಡೌನ್ಲೋಡ್ ಮಾಡಿದಾಗ ಎಂಟೈರ್ ಮೊಬೈಲ್ ಫೋನ್ ಕಾಂಪ್ರಮೈಸ್ ಆಗ್ತಾಯಿದೆ. ಹಾಗಾಗಿ ಇವುಗಳನ್ನು ಫಸ್ಟು ಕ್ಲಿಕ್ ಮಾಡಬೇಡಿ. ಎರಡನೇದು, ನಿಮ್ಮ ಹತ್ರ ಬಂದ ತಕ್ಷಣ ಬೇರೆಯವರಿಗೆ ಶೇರ್ ಮಾಡಬೇಡಿ. ನೆಕ್ಸ್ಟ್, ಈಗಾಗಲೇ ಹೇಳಿದೆ, ಇನ್ನೊಂದು ಏನಂತಂದರೆ, ಒಂದು ರಾಂಗ್ ಪರ್ಸೆಪ್ಷನ್ ಸಾರ್ವಜನಿಕರಲ್ಲಿರೋದೇನಂತಂದರೆ, ಹೆಚ್ಚಿನದಾಗಿ ಏನು ಸೈಬರ್ ಅಪರಾಧ ಆಗುತ್ತೆ ಈ ಹಾಲಿಡೇಗಳಲ್ಲಿ, ಸ್ಯಾಟರ್ಡೆ ಸಂಡೇ ಇರ್ಬೋದು ಅಥವಾ ರಜೆ ದಿನ ಇದ್ದಾಗ ರಿಪೋರ್ಟ್ ಮಾಡಲಿಕ್ಕೆ ವಿಳಂಬ ಮಾಡ್ತಾರೆ. ಅವ್ರದ್ದೇನಂತಂದರೆ ಬ್ಯಾಂಕು ಮತ್ತು ಪೊಲೀಸ್ ಸ್ಟೇಷನು ಎಲ್ಲ ರಜೆ ಇರುತ್ತೆ ಅಂತ. ಆ ರೀತಿ ಯಾವುದೂ ಇರಲ್ಲ. ಏನು 1930 ಇದೆ, ಇದು 24x7 ಹೆಲ್ಪ್ಲೈನ್ ಇರುವಂಥದ್ದು. ಸೊ ಎನಿ ಟೈಮ್ ಅವರು ವಿತೌಟ್ ಡಿಲೇ 1930ಗೆ ಕರೆ ಮಾಡಿದರೆ ಎಲ್ಲ ನಮ್ಮದು ಏನಿದೆ, ನಮ್ಮ ಸೈಬರ್ ಪೋರ್ಟಲ್ ಇರ್ಬೋದು, ಪೊಲೀಸ್ ಸ್ಟೇಷನ್ಸ್ ಇರ್ಬೋದು, ಬ್ಯಾಂಕ್ಗಳಾಗಿರ್ಬೋದು, ಡಿಜಿಟಲ್ ಪೇಮೆಂಟ್ ಗೇಟ್ವೇಸ್ ಎಲ್ಲರಿಗೂ ಇಂಟರ್ಲಿಂಕ್ ಇದೆ. ನಾವೇನು ಸೈಬರ್ ಪೋರ್ಟಲಲ್ಲಿ ಹೋಗುತ್ತೆ ಆಟೋಮೆಟಿಕ್ ಅದೆಲ್ಲ ಕನ್ಸರ್ನ್ಡ್ ಯಾರು ಫ್ರಾಡ್ಸ್ಟರ್ ಅಕೌಂಟ್ ಇರುತ್ತೆ ಫ್ರೀಜ್ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಆಟೋಮೆಟಿಕ್ ಹೋಗಿಬಿಡುತ್ತೆ. ಸೊ ದ ಬೆಸ್ಟ್ ವೇ ಏನಂತಂದರೆ, ಫಸ್ಟು ಬಿ ಕೇರ್ಫುಲ್. ಯಾವುದೂ ಇಂಥವು ಸೈಬರ್ ಅಪರಾಧಗಳಿಂದ ದೂರ ಇರುವಂಥದ್ದು ಬೈ ಬೀಯಿಂಗ್ ಅವೇರ್ ಆಫ್ ವಾಟ್ ಆರ್ ಸೈಬರ್ ಕ್ರೈಮ್ಸ್. ಎರಡನೇದು, ಒಂದು ವೇಳೆ ಆಗಿದ ತಕ್ಷಣ ಇಮ್ಮಿಡಿಯೇಟ್ ವಿತೌಟ್ ಡಿಲೇ ವಿತಿನ್ ಗೋಲ್ಡನ್ ಅವರಲ್ಲಿ 1930 ಮುಖಾಂತರ ಇರ್ಬೋದು ಅಥವಾ ಪೋರ್ಟಲ್ ಇರ್ಬೋದು ಅಥವಾ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ದೂರ ನೀಡಿದರೆ ಏನು ದುಡ್ಡನ್ನು ಕಳ್ಕೊಂಡಿರ್ತಾರೆ ಅದನ್ನು ನಾವು ರಿಕವರಿ ಮಾಡಿ